ಪ್ರಿಯ ವೀಕ್ಷಕರೇ ನಮಸ್ಕಾರ, ಹೇಗಿದ್ದೀರಿ? ನಾನು ನಿಮ್ಮ ಎಂಪಿ ಮುದಾಳಿ. ವೀಕ್ಷಕರೇ, ಪ್ರೀತಿ ನಿರಾಕರಿಸಿದಕ್ಕೆ ಪಾಗಲ್ ಪ್ರೇಮಿ ಕಾಲೇಜ್ ಆವರಣದಲ್ಲಿ 10 ಬಾರಿ ಚಾಕುವಿನಿಂದ ಇರಿದು ಕೊಲೆ ಮಾಡಿರುವಂತಹ ಘಟನೆ ಕರ್ನಾಟಕ ರಾಜ್ಯದ 2ನೇ ರಾಜಧಾನಿಯಾಗಿರ್ತಕ್ಕಂಥ ಹುಬ್ಬಳ್ಳಿಯಲ್ಲಿ ನಡೆದಿದೆ. ಹುಬ್ಬಳ್ಳಿಯ ಬಿಯುಬಿ ಕಾಲೇಜ್ ಆವರಣದಲ್ಲಿ ಈ ಒಂದು ಕ್ಯಾಂಪಸ್ನಲ್ಲಿ 10 ಬಾರಿ ಚಾಕುವಿನಿಂದ ಇರಿದು ಕೊಲೆ ಮಾಡಿರ್ತಕ್ಕಂಥ ಆರೋಪಿ ಫಯಾಜನನ್ನ ಬಂಧಿಸಲಾಗಿದೆ ಅಂತಕ್ಕಂಥ ಮಾಹಿತಿ ಕೂಡ ಒಂದಿಷ್ಟು ಬರ್ತಾ ಇದೆ. ಒಟ್ಟಾರೆಯಾಗಿ ಹೇಳಬೇಕಾದ್ರೆ ಹೆಣ್ಣು ಮಕ್ಕಳು ಕರ್ನಾಟಕದಲ್ಲಿ ಸೂಕ್ತ ಸ್ಥಾನಮಾನ ಅವರಿಗೆ ಸಿಗ್ತಾ ಇಲ್ವಾ, ಅಥವಾ ಈ ರೀತಿಯಾಗಿ ಬರ್ಬರವಾಗಿ ಕೊಲೆ ಆಗಲಿಕ್ಕೆ ಪಾಗಲ್ ಪ್ರೇಮಿ ಮಾಡಿರುವಂತಹ ಘಟನೆ ಏನು, ಅದರ ಪ್ರಮುಖ ಕಾರಣವಾದರೂ ಏನು ಅನ್ನೋದನ್ನ ಈ ಒಂದು ಬ್ರೇಕಿಂಗ್ ಸುದ್ದಿಯಲ್ಲಿ ಬರ್ತಾ ಇದೆ. ಬನ್ನಿ ಆ ಸುದ್ದಿಗಳತ್ತ ಒಂದಿಷ್ಟು ನಾವು ನೋಡ್ಕೊಂಡು ಬರೋಣ. ಹುಬ್ಬಳ್ಳಿಯಲ್ಲಿ ಕಾಂಗ್ರೆಸ್ ಕಾರ್ಪೊರೇಟರ್ ಮಗಳ ಭೀಕರವಾಗಿ ಹತ್ಯೆ ಮಾಡಲಾಗಿದೆ. ಈಗಾಗಲೇ ತಿಳಿದುಬಂದಿರುವ ಮಾಹಿತಿ ಪ್ರಕಾರ ಪ್ರೀತಿ ನಿರಾಕರಿಸಿದ್ದಕ್ಕೆ ಕಾರಣವೊಡ್ಡಿ ಹತ್ಯೆ ಮಾಡಲಾಗಿದೆ ಎಂದು ತಿಳಿದು ಬರ್ತಾ ಇದೆ. ಪಾಗಲ್ ಪ್ರೇಮಿಯೊಬ್ಬ ತನ್ನ ಪ್ರೀತಿ ನಿರಾಕರಿಸಿದ್ದಕ್ಕಾಗಿ ಕೊಲೆಯಲ್ಲಿ 10 ಬಾರಿ ಚೂರಿಯಿಂದ ಇರಿದು ಕೊಂದಿದ್ದಾನೆ ಅಂತಕ್ಕಂಥ ಮಾಹಿತಿ ಬಂದಿದೆ. ಕಾಲೇಜ್ ಕ್ಯಾಂಪಸ್ನಲ್ಲಿ 10 ಬಾರಿ ಚಾಕುನಿಂದ ಇರಿದು ಕೊಲೆ ಮಾಡಿರತಕ್ಕಂಥ ಫಯಾಜ್ ಬಂಧಿಸಲಾಗಿದೆ. ಕಾಲೇಜ್ ಆವರಣದಲ್ಲಿ ಕೊಲೆ ನಡೆದಿರೋ ಘಟನೆ ನಡೆದು ಹೋಗಿದೆ. ಒಟ್ಟಾರೆಯಾಗಿ ಹೇಳಬೇಕಾದ್ರೆ ಕಾಲೇಜ್ ಒಂದರಲ್ಲಿ ಈ ರೀತಿಯಾಗಿ ಅವ್ಯವಸ್ಥೆ ಕೂಡಿದ್ದು ಬಿಯುಬಿ ಕಾಲೇಜ್ನ ಹುಬ್ಬಳ್ಳಿ ಕೆಎಲ್ಇ ಸಂಸ್ಥೆಯಲ್ಲಿ ಈ ಒಂದು ಘಟನೆ ನಡೆದು ಹೋಗಿದೆ. ಕಾಲೇಜ್ ಆವರಣದಲ್ಲೇ ಕೊಲೆ ನಡೆದು ಹೋಗಿದೆ. ಅಲ್ಲಿ ಯಾರು ಕೂಡ ಹೇಳರು ಕೇಳರು ಇಲ್ಲಂಥ ಪರಿಸ್ಥಿತಿ ಎದುರಾಗಿದೆ ಎಂದು ಅವರ ಪೋಷಕರು ಮಾತನಾಡುತ್ತಿದ್ದಾರೆ. ಈ ರೀತಿಯಾಗಿ ನಡೆದಿರ್ತಕ್ಕಂಥ ಘಟನೆಗೆ ಕಿಮ್ಸ್ ಆಸ್ಪತ್ರೆಗೆ ಸಾಗಿಸುವ ಮಧ್ಯ ಮಾರ್ಗದಲ್ಲಿ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ನೇಹಾ ಹಿರೇಮಠ್ ಎಂಬವಳು ಕೊಲೆಯಾದ ದುರ್ದೈವಿಯಾಗಿದ್ದಾಳೆ. ಒಟ್ಟಾರೆಯಾಗಿ ಹೇಳಬೇಕಾದ್ರೆ ಕಾಲೇಜಿನಲ್ಲಿ ಈ ರೀತಿ ನಡೀತಿರೋದು ಇದೇ ಮೊದಲಲ್ಲ, ಅನೇಕ ಬಾರಿ ಕೂಡ ನಡೆದೋಗಿದೆ ಅಂತಕ್ಕಂಥ ಮಾತನ್ನು ನೇಹಾ ಅವರ ಪೋಷಕರು ತಮ್ಮ ಅಳಲುಗಳನ್ನು ತೋಡಿಕೊಂಡಿದ್ದಾರೆ. ಬನ್ನಿ ಒಂದಿಷ್ಟು ನಾವು ನೋಡ್ಕೊಂಡು ಬರೋಣ. ನಮ್ಮ ಹುಡುಗಂದು ಯಾಕೆ ಓಡ್ ಹೊಂಟಾರ ನೋಡಿ, ಎಲ್ಲರೂ ಒಂದು ಮತ್ತಿಷ್ಟು ನೋಡಿ ಬಾ ಅಂದೇನ. ಅವ ಒಳಗೆ ಹೋಗ್ಯಾನ. ನಾನು ಫೋನ್ ಹಚ್ಚಾತನಕ್ಕೆ ಫೋನ್ ಎತ್ತಲಿಲ್ಲ. ಹೊಳ್ಳಿ ನಮ್ಗೆ ಮತ್ತು ಅವ್ರು ಯಾರೋ ಸರ್ನ ಯಾರು ಗೊತ್ತಿಲ್ಲ ಫೋನ್ ಮಾಡಿ ಹೇಳಿದ್ರು, ನಿಮ್ಮ ಮಗಳಿಗೆ ಇಂಜೂರಿ ಆಗೈತಿ, ಇಲ್ಲಿ ಸುಶ್ರುತ ಕರ್ಕೊಂಡು ಹೋಗಿವಿ, ಬರ್ರಿ ಅಂತೇಳಿ. ಅಲ್ಲಿ ಹೋಗಿ ನೋಡಿ ಸರ್, ಇಷ್ಟ ನನಗೆ ಮತ್ತೇನು ಗೊತ್ತಿಲ್ಲ. ಇಲ್ಲ, ನಮ್ಮ ಮಗ ಕರ್ಕೊಂಡು ಹೋಗಿದ್ದಾರೆ, ನಾ ಕರ್ಯಾಕೆ ಹೋಗಿದ್ದೆ ಇಲ್ಲ, ಇವ್ರು ಹೋಗ್ತಿದ್ರು, ಯಾರು ಒಟ್ಟೊಬ್ರು ಹೋಗ್ತಿದ್ವಿ. ಕಾಲ ಕೇಳಕ್ಕೆ ಇಟ್ಟರೆ ಈಕೆ ಎಲ್ಲಿ ಮಣ್ಣು ಹಾಕವ ಕಾಲ ಅಂತ, ಎಲ್ಲಿ ಹೋದ್ರು ಕೂಡ ಕಾರೊಳಗೆ ಕಾಲು ಇಡ್ಬೇಕು. ಎಲ್ಲೂ ಆಕಿ ಹೆಂಗೆ ಒಟ್ಟ ಅಡ್ಡಾಡಿಲ್ಲ. ಈಗಿನ ಹುಡುಗಿಯರಿಗೆ ದಿಸಕ್ಕೆ ಫ್ಯಾನ್ಸಿ ಇಲ್ಲ, ಒಂದೊಬ್ಬರಿಗೆ ಕೆಟ್ಟದ್ದು ಮಾಡೋದಕ್ಕಿಲ್ಲ, ಎಲ್ಲರಿಗೂ ಬರೀ ಅಯ್ಯೋ ಪಾಪ ಅಂತಿದ್ದೆ. ಆಕಿಗಿಂತ ಮೋಸ ಆಗಬಾರ್ದು. ಏನು ನನಗೆ ಗೊತ್ತಿಲ್ಲ ಸರ್, ಇನ್ನಾಗಿ ಮಕ ಕೂಡ ನೋಡಿಲ್ಲ ನಾನು. ಸರ್ ನೇಹಾ ಹಿರೇಮಠ ನಮ್ಮ ಮಗಳು ಸರ್ BUB ಕಾಲೇಜ್ಗೆ ಹೋಗ್ತಿದ್ಲು ಸರ್, MCA ಫಸ್ಟ್ ಇಯರ್. ಅಲ್ಲೇ ಕಾಲೇಜ್ ಕ್ಯಾಂಪಸ್ನಾಗ HOD ರೂಮ್ ಮುಂದೆ ಹಿಂದಿಂದ ಬಂದು ತಲವಾರ ಹಾಕ್ಯಾರ ಸರ್. ಅಲ್ಲೇ ಒಳಗೆ ಆಗೈತೆ ಸರ್. ಕಾಲೇಜ್ ಬಿಟ್ಟು ಹಿಂಗೆ ಕ್ಲಾಸಿಂದ ಹೊರಗೆ ಬಂದಾಳ, ಅಲ್ಲೇ ಆಗೈತೆ ಒಳಗೆ HOD ರೂಮ್ ಮುಂದೆ ಆಗೈತೆ. ಮಾಡಿದ್ದು ಅವ್ರ BCA ಹಳೆ ಫ್ರೆಂಡ್ ಅಂತ ಸರ್, ಅವ ಮಾಡ್ಯಾನ ಸರ್. ಇಲ್ಲ, ಅವ್ರ ಕಾಲೇಜ್ನಾಗ ಮೊದಲು ಇಲ್ಲಿ PC ಜಾಬಿಂದಾಗ BCA ಸ್ಟೂಡೆಂಟ್ ಅಂತ ಅವನು ಮಾಡ್ಯಾನ ಅಂತ. ಅರೆಸ್ಟ್ ಮಾಡ್ಯಾರ ಅಂತ ಈಗ ಪೊಲೀಸ್ ಇಲಾಖೆದವ್ರು ಹೇಳಿದ್ರು ಸರ್. ಮೋಸ್ಟ್ ಪಾಪಲ್ಲಿ ಅರೆಸ್ಟ್ ಮಾಡ್ಯಾರ. ಮತ್ತು ಶಾಸಕರು ಇದು ಮಾಡಿದ್ರಿ, ಬಂದೆ ಹೋದ್ರೆ ಹೇಳಿದ್ರಲ್ಲ. ಈಗ 5 ಗಂಟೆ ಸರ್, ಕ್ಲಾಸ್ ರೂಮ್ ಹೊರಗೆ ಬಂದಾಳ ಹಾಕ್ಯಾನ, ರೋಡಿಗೆ ಹಾಕಿಲ್ಲ. ರೋಡ್ನಾಗ ನಮ್ಮ ಕಾರ್ ಐತಿ ಆಲ್ರೆಡಿ, ಅವ್ರ ಮಮ್ಮಿ ಅಲ್ಲೇ ಅದಾರ. ಏನು ಎಲ್ಲಿ ಏನಾಗಿಲ್ಲ, ಬಟ್ ಅಲ್ಲೇ ಒಳಗಡೆನೇ ಆಗಿಬಿಟ್ಟೈತಿ. ಎಲ್ಲ ತೊಗೊಂಡು ತಲಾರು ತೊಗೊಂಡು ಅಡ್ಡಾಡತ್ತಾರೆ ಸರ್. ಏನು ವ್ಯವಸ್ಥೆನೋ ಗೊತ್ತಿಲ್ಲ. KLE ಅಂತೇಳಿ ನಾವು ದೊಡ್ಡ ಕಾಲೇಜ್ ಅಂತ ಹಾಕಿದ್ವಿ. ಕಾಲೇಜ್ನಾಗ ಈ ರೀತಿ ವ್ಯವಸ್ಥೆ ಐತಿ. ಒಬ್ರು ಸೆಕ್ಯೂರಿಟಿ ಗಾರ್ಡ್ ಇಲ್ಲ, ಯಾರೋ ಬರ್ಬೋದು, ಯಾರೋ ಹೋಗ್ಬೋದು. ಅವ್ನು ಆ ಕಾಲೇಜಿಗೆ ಸಂಬಂಧ ಇಲ್ಲ. ಅಂಥವ್ರು ವೆಪನ್ಸ್ ತೊಗೊಂಡು ಹಿಂಗೆ ಅಡ್ಡಾಡ್ತಾರೆ ಅಂದರೆ ನಾವು ಈ ಮುಂದಿನ ನನ್ನ ಮಗಳಂತೂ ಓದ್ಲೆ, ಆದರೆ ಅವರು ಮುಂದಿನ ಮಕ್ಕಳಿಗೆ ಭಯ ಅಲ್ಲ. ಹಾಡಾಗಲೇ ಏನೇ ಇರಲಿ, ಒಳಗೆ ಅಥರೈಸ್ ಪರ್ಸನ್ ಇದ್ರೆ, ಸ್ಟೂಡೆಂಟ್ ಇದ್ರೆ ಒಳಗೆ ಬರ್ಬೇಕು. ಬೇರೆ ಎಕ್ಸ್ಟ್ರಾ ಜೆಡ್ ಹಿಂಗೆ ಬಂದರೆ ಏನಂದ್ರೆ ಕಡೆಗೆ ನಮ್ಮ ಮಗಳ ಜೀವನ ತೊಗೊಂಡ್ರು. ಯಾರು ಏನು ಎಂತ ಗೊತ್ತೂ ಇಲ್ಲ. ಈಗ ಅದು ಪರಿಸ್ಥಿತಿ ನೋಡಿದ್ರೆ ನಮಗೆ ಅಯ್ಯೋ ಅನಿಸ್ತೈತೆ. ನಾವು ಊರ ಮಂದಿ ಎಲ್ಲ ಜನಸೇವೆ ಮಾಡ್ಕೊಂತ ಅಡ್ಡಾಡ್ತೀವಿ. ಈಗ ನಮ್ಮ ಮಗಳದೇ ಹಿಂಗಾದ್ರೆ ಸಾರ್ವಜನಿಕರ ಬಡಪಾಯಿಗಳದ್ದು ಹೆಂಗೆ, ನನಗೆ ಆ ಚಿಂತೆ ಇದೆ. ಆಯ್ತು, ನಮ್ಮ ಮಗಳೇನೋ ಆಯಿತು, ನಮ್ಮ ಕೆಟ್ಟ ಟೈಮು ಆಯಿತು, ಬಟ್ ಇದನ್ನು ಎಚ್ಚರಿಕೆ ವಹಿಸ್ಕೊಂಡು ಪೊಲೀಸ್ ಇಲಾಖೆದವ್ರಾಗಲಿ ಕಾಲೇಜ್ದವ್ರಾಗಲಿ ಮುಂದಿನ ನೋಡ್ಕೋಬೇಕಲ್ಲ. ಭಾಳ ಅನ್ಯಾಯ ಆದಂಗೆ ಸರ್. ನಾವು ಈಗ ನೋಡ್ರಿ ಅವ್ರ ತಾಯಿಗೆ ಏನಂತ ಉತ್ತರ ಕೊಡ, ಇರೇಕೋಬೇಕು ಮಗಳು. ಏನೋ ಇದ್ರೂ ಕೂಡ ಕುಂತು ಸಮಸ್ಯೆ ಬಗೆಹರಿಸ್ಬೇಕು. ಅಲ್ಲಿ ನೋಡ್ತಿರ್ಬೇಕು, ಅಬ್ಸರ್ವೇಷನ್ ಇರ್ಬೇಕು. ಈ ಥರ
ಈಗ ಆಕಿನ ಕೊಲ್ಬೇಕಂತೇಳಿ ವೆಪನ್ಸ್ ತೊಗೊಂಡು ಅಡ್ಡಾಡತ್ತ. ಕಾಲೇಜ್ ಸ್ಟಾರ್ಟ್ ಆಗಿ ಈಗ ಮೊನ್ನೆ ಒಂದು ತಿಂಗಳು 1.5 ತಿಂಗಳು ಆಯ್ತು ಕಾಲೇಜ್ ಚಲೋ ಆಗಿ. ಈಗೂ MCA ಈಗ ಸ್ಟಾರ್ಟ್ ಅಲ್ಲ ರೀ, ಆಫ್ಟರ್ BCA ರಿಸಲ್ಟ್ ಆದಿಂದ MCA ಫಸ್ಟ್ ಇಯರ್ ಈಗ ಸ್ಟಾರ್ಟ್ ಆಗೈತೆ. 1 ತಿಂಗಳಾಗೈತೆ ಕಾಲೇಜ್ ಚಲೋ ಆಗಿ ಅಷ್ಟೇ. ಇಂಥ ವ್ಯವಸ್ಥೆ ಆಗೈತೆ.